ಬಾಗಲಕೋಟೆಯಲ್ಲಿ ಎಸ್ಐಆರ್ ಅಧಿಕಾರಿಗಳ ಕಲ್ಲಾಟ ಬಯಲಾಗಿದೆ. ಜಮಖಂಡಿ ನಗರದ ಮಂಜವಿ ಗಲ್ಲಿ ಯಮನ ನೂರಪ್ಪ ಅಂತ ಹೇಳಿ ದರ್ಗಾದಲ್ಲಿ ಸಾಮೂಹಿಕ ಎಸ್ಐಆರ್ ಪ್ರಕ್ರಿಯೆ ನಡೆಸಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬಾಗಲಕೋಟೆಯಲ್ಲಿ ಎಸ್ಐಆರ್ ಅಧಿಕಾರಿಗಳ ಕಲ್ಲಾಟ ಬಯಲು. ಜಮಖಂಡಿ ನಗರದ ಮಂಜವಿ ಗಲ್ಲಿ ಮತ್ತು ಯಮನೂರಪ್ಪ ದರ್ಗಾದಲ್ಲಿ ಸಾಮೂಹಿಕವಾಗಿ ಎಸ್ಐಆರ್ ಪ್ರಕ್ರಿಯೆ. ಮನೆ ಮನೆಗೆ ತೆರಳಿ ಎಸ್ಐಆರ್ ಫಾರ್ಮ್ ಭರ್ತಿ ಮಾಡಬೇಕಾಗಿದ್ದಂತಹ ಬಿಎಲ್ಒಗಳ ವಿರುದ್ಧ ನಿಯಮ ಉಲ್ಲಂಘನೆ ಆರೋಪ. ಇದೇ ಸ್ಥಳದಲ್ಲಿ ಕೂತ್ಕೊಂಡು ಮತದಾರರ ಪಟ್ಟಿಯನ್ನ ಹಿಡಿದು ಫಾರ್ಮ್ ಅನ್ನ ಭರ್ತಿ ಮಾಡ್ತಾ ಇರುವಂತಹ ದೃಶ್ಯ ಕಂಡು ಬಂದಿದೆ. ನೋಡ್ತಾ ಇದ್ದೀರಾ, ಮಹಿಳಾ ಬಿಎಲ್ಒ ರಹೀಲಾ ನದಾಫ್ ಅವರು ಮತ್ತು SU ಚೌಹಾಣ್ ಸಿಬ್ಬಂದಿ ಕಾರ್ಯಕ್ಕೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ರಿ, ಎಸ್ಐಆರ್ ಮಾಡ್ತೀರಿ ಒಪ್ಕೊಳ್ತೀನಿ, ಆದರೆ ಕರೆಕ್ಟ್ ಆಗಿರುವ ರೀತಿಯಲ್ಲಿ ಮಾಡಕ್ಕೇನು ಮದುವೆ ಅಂತ ನೋಡೋದಿಲ್ಲ, ಮುಂಜಿ ಅಂತ ನೋಡೋದಿಲ್ಲ. ಒಂದು ಬದಿ ಕೂತ್ಕೊಂಡ್ಬಿಟ್ರೆ ಅವರೆಲ್ಲ ಬಂದು ಸುತ್ತು ನಿಂತ್ಕೋಬೇಕು. ಏನು ಹೇಳಿದ್ದಾರೆ? ಮನೇಲಿ ಇದ್ದಾರಾ ಇಲ್ವಾ ಅಂತ ನೋಡ್ಕೊಳ್ಳಿ, ಮನೆ ಹೌದೋ ಅಲ್ವಾ ಅಂತ ನೋಡ್ಕೊಳ್ಳಿ, ಅದಾದ ನಂತರ ಎಸ್ಐಆರ್ ಫಿಲ್ ಮಾಡಿ ಅಂತ ಹೇಳಿಲ್ವಾ? ಅಧಿಕಾರಿಗಳು ಹೆಂಗೆ ಬೇಕೋ ಹಂಗೆ ಮಾಡ್ತಾ ಇದ್ದಾರೆ. BLOಗಳು ಯಾರು ಕ್ಯಾರೆ ಬುಲಾರೆ ಅನ್ನೋರಿಲ್ಲ ಅಲ್ಲಿ. ಮನೆ ಮನೆಗೆ ಹೋಗಿ ಎಸ್ಐಆರ್ ಮಾಡಿ ಅಂತ ಹೇಳಿದ್ರೆ ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಬಿಡೋದು, ಇಲ್ಲ ಯಾವುದೋ ಒಂದು ಮದುವೆ ಅಥವಾ ಮುಂಜಿ ನನ್ನ ಕಣ್ಣೆದ್ರಿಗೆ ಆಗಿದೆ ಅದು. ಮದುವೆ ನಡೀತಾ ಇದೆ, ಮದುವೆಲಿ ಕೂತ್ಕೊಂಡ್ಬಿಡೋದು. ಕೇಳಿದ್ರೆ ನಿಮ್ಗೆ ಯಾಕೆ ಬೇಕು ಅಂತಾರೆ. ಏನು ಮಾತಾಡಿದ್ದಾರೆ ಅಲ್ಲಿರುವಂಥ ಸ್ಥಳೀಯರು ನೋಡ್ಕೊಂಡು ಬನ್ನಿ. ಗೌರ್ಮೆಂಟ್ ಎಸ್ಐಆರ್ ಪ್ರತಿಕ್ರಿಯೆ ಯಾವಾಗಿಂದ ಶುರು ಆಗಿದೆ ಅವತ್ತು ಹಿಡಿದ ನಮ್ಮ ಜಮಖಂಡಿಯಲ್ಲಿ BLOಗಳು ತುಂಬ ತೊಂದರೆಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ BLOಗಳು ಒಂದು ಕಡೆ ಕೂತು ಎಸ್ಐಆರ್ ಫಾರ್ಮ್ಗಳು ವಿತರಣೆ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಓದಲಿಕ್ಕೆ ಅದು ಬರಲ್ಲ, ಅಂಥವ್ರಿಗೆ ಜಮಖಂಡಿಯಲ್ಲಿ ಟೋಟಲ್ BLOಗಳು ಮನೆಗೆ ಹೋಗಿ ಫಾರ್ಮ್ಗಳು ವಿತರಣೆ ಮಾಡಬೇಕು. ಆದರೆ ದರ್ಗಾದಲ್ಲಿ ಕೂತು, ಗುಡಿಗಳಲ್ಲಿ ಕೂತು, ಮನೆ ಮುಂಭಾಗದಲ್ಲಿ ಕೂತು ಫಾರ್ಮ್ಗಳು ವಿತರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ತುಂಬ ಜನರಿಗೆ ಕಷ್ಟವನ್ನು ಉಂಟಾಗ್ತಾ ಇದೆ. ಆಮೇಲೆ ಫಾರ್ಮ್ಗಳು ಸರಿಯಾಗಿ ತುಂಬಕ್ಕೆ ಆಗ್ತಾ ಇಲ್ಲ. ನಾವು ಭಾಳ ಜನ ನೋಡ್ತಾ ಇದ್ದೀವಿ, ನಾವು ತುಂಬ ಹೆಲ್ಪ್ ಮಾಡಿದ್ದೀವಿ. ನಮ್ಮ MIM ಕಮಿಟಿ ವತಿಯಿಂದಲೂ ನಾವು ಫಾರ್ಮ್ಗಳನ್ನು ತುಂಬಿದ್ದೇವೆ, ಜನಗಳಿಗೆ ಅನುಕೂಲ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ವಾರ್ಡಿನಲ್ಲಿ 10ನೇ ನಂಬರ್ ವಾರ್ಡಿನಲ್ಲಿಯೂ ತುಂಬ ಇವಾಗ ಒಂಚೂರು ಮನೆಗೆ ಬರ್ತಾ ಇದ್ದಾರೆ. ಇದಕ್ಕಿಂತ ಮೊದಲು ಭಾಳ